ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಪ್ರಸನ್ನ. ವಿಜಯ್ ಭಾರದ್ವಾಜ್ ಅವರನ್ನು ನನಗೆ ಇವನು ನನ್ನ ಮಗ ಆಗಿರೋದ್ರಿಂದ, ಅಮ್ಮ ನೀವು ಇವನನ್ನು ಹೆತ್ತಿದ್ದೀರಾ, ನಾನು ದತ್ತು ತೊಗೊಂಡ್ಬಿಟ್ಟಿದ್ದೀನಿ ವಿಜಯ್ನ. ಸೊ ಹಾಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಿಜಯ್ ನನಗೆ ಫಸ್ಟ್ ಪರಿಚಯ ಆಗಿದ್ದು ಮಹಾಪರ್ವ ಶೂಟಿಂಗ್ನಲ್ಲಿ. ಸೊ ಅಲ್ಲಿ ಸೀನ್ ಪೇಪರು ಬರ್ಕೊಂಡು ಆ್ಯಕ್ಟು ಮಾಡಿಕೊಂಡು ಸೀತಾರಾಮ್ ಸರ್ನ ತಡ್ಕೊಂಡು ಶೂಟಿಂಗ್ ಮಾಡಿದಂಥ ಹುಡುಗ, ಅವಾಗಿಂದ ಪರಿಚಯ. ಸೊ ನನ್ನ ಮನೆಗೆ ಬಂದಾಗ ಅವ್ರು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಪಾತ್ರ ಮಾಡ್ತೀರಿ ಅಂತ ಹೇಳಿದರು. ಹೌದು, ಹಾಗೆ ಇತ್ತು ನನ್ನ ಪಾತ್ರ. ಮಾಡಿದ್ದೀನಿ. ಅದನ್ನು ನೀವು ತೆರೆ ಮೇಲೆ ನೋಡಿ ಅದನ್ನು ಇದು ಮಾಡೋದು ಸೂಕ್ತ, ನೀವೇ ಹೇಳೋದು ಸೂಕ್ತ ಅಂತ ನನಗನ್ಸುತ್ತೆ. ಆ್ಯಂಡ್ ಇವಾಗ ಎಕ್ಸಿಕ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರು. ಇದನ್ನೆಲ್ಲ ನಾನು ಒಂದು 10 ವರ್ಷದಿಂದನೂ ನಾನು ವಿಜಯ್ನ ನೋಡ್ತಾ ಇರೋದ್ರಿಂದ, ಸೊ ಎಷ್ಟು ಹಾರ್ಡ್ ವರ್ಕ್ ಇವನು ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಆ್ಯಂಡ್ ನನ್ನ ಪಾತ್ರದಲ್ಲಿ ನಾನು ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ, ಕೋಪ ಮಾಡ್ಕೋಬೇಡಿ ಅಂತ. ಆದರೆ ನಾನೇ ಕೋಪ ಮಾಡ್ಕೋತಾ ಇರ್ತೀನಿ. ಬಹುಶಃ ಟ್ರೇಲರಲ್ಲಿ ನೋಡಿರ್ಬೋದು, ನೀವೇನು ಮಾಡ್ಕೊಡ್ದು ಅಂತ ಹೇಳಿಬಿಟ್ಟು ಇವನ್ ಕೆನ್ನೆಗೆ ಹೊಡೆಯೋದು ನಾನೇನೆ. ಸೊ ಮೊದಲನೇ ಏಟು ನನ್ನಿಂದಾನೇ ಬಿದ್ದಿದೆ. ಆ ಏಟು ಚಪ್ಪಾಳೆ ಆಗಿ ಕನ್ವರ್ಟ್ ಆಗಲಿ ಅಂತ ಎಲ್ರೂ ಕೇಳ್ಕೊತೀನಿ. ಸೊ ವಿಜಯ್ಗೆ ಹಾಗೂ ನಮ್ಮ ಶ್ರೀನಿವಾಸ್ ಸರ್ಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋ ಹಾಗಾಗಲಿ, ನಮ್ಮಂಥವ್ರನ್ನ ಪದೇ ಪದೇ ಕರೆಯೋ ಹಾಗಾಗಲಿ. ಇದರಲ್ಲಿ ನಂದು ಒಂದು ಸಣ್ಣ ಸ್ವಾರ್ಥ ಇದೆ, ಯಾಕೆಂದರೆ ಎರಡೇ ದಿನ ಕರ್ಸ್ಕೊಂಡಿದ್ದಾರೆ. ಪುಟಾಣಿ ಕ್ಯಾರೆಕ್ಟರ್ ನಂದು. ಸೊ ಅದೇ ಖುಷಿ ಕೊಟ್ಟಿದೆ, ಪಾತ್ರ ಖುಷಿ ಕೊಟ್ಟಿದೆ. ಅವತ್ತು ಶೂಟಿಂಗ್ ಹೋಗೋ ದಿವಸ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಇತ್ತು. ಪರವಾಗಿಲ್ಲ, ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ ಕೂಡ ಟಿಕೆಟ್ ಮಾಡಿಸಿದ್ದಾರೆ ಶ್ರೀನಿವಾಸ್ ಸರು. ವಾಪಸ್ ಬರುವಾಗ್ಲೂ ಅಂದರೆ ತುಂಬ ಯೋಚನೆ ಮಾಡ್ತಾರೆ ಬೇರೆ ಸಿನಿಮಾದವರು, ಒಂದು 100 ರೂಪಾಯಿ ಖರ್ಚು ಮಾಡುವಾಗಲೂ. ಆ ಥರದ್ರಲ್ಲಿ ಇವರು ಯಾವುದೇ ಥರ ಇದು ಮಾಡದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೀವಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಹುಡುಗಂಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ಗೆ ದಯವಿಟ್ಟು ನಿಮ್ಮೆಲ್ರದ್ದು ಆಶೀರ್ವಾದ ಇರಲಿ, ನಿಮ್ಮೆಲ್ರದ್ದು ಬೆಂಬಲ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀಮತಿ ಸುಧಾ ಪ್ರಸನ್ನ ಅವರೇ. ಎಲ್ರಿಗೂ ನಮಸ್ಕಾರ.